ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಿಮ್ಮ ವಿಶ್ವಾಸ ಸ್ಥಿರವಿಲ್ಲದಿದ್ದರೆ ನಿಮಗೆ ಸ್ಥಿರತೆ ಇರುವುದಿಲ್ಲ. ಇಂದಿನ ಮೊದಲ ವಾಚನದಲ್ಲಿ ನಾವು ನೋಡ್ತೇವೆ, ಯಹೂದ್ಯ ಅರಸ ಆಹಾಜನು ಇಸ್ರಾಯೇಲ್ ಮತ್ತು ಸಿರಿಯಾ ರಾಜರುಗಳು ಸೇರಿ ಆತನ ಮೇಲೆ ದಾಳಿ ಮಾಡ್ತಾರೆ. ಆತ ಆಗ ಭಯಗೊಳ್ತಾನೆ. ದೇವರು ಪ್ರವಾದಿ ಯೆಶಾಯನ ಮೂಲಕ ಅವನಿಗೆ ಧೈರ್ಯ ಮತ್ತು ನಂಬಿಕೆಯ ಸಂದೇಶ ಕೊಡ್ತಾರೆ. ಭಯ ಆಗುವಾಗ ದೇವರು ಮಾತಾಡ್ತಾರೆ. ಸಂಕಟದಲ್ಲಿ ಸಿದ್ಧ ಸಹಾಯಕನಾಗಿ ದೇವರು ಹೇಳ್ತಾರೆ, ಅವರ ಆ ಶತ್ರುವಿನ ಯೋಜನೆ ಯಶಸ್ವಿ ಆಗೋದಿಲ್ಲ. ನೀನು ನಂಬಿಕೆಯಲ್ಲಿ ಅಥವಾ ವಿಶ್ವಾಸದಲ್ಲಿ ಸ್ಥಿರವಿಲ್ಲದಿದ್ದರೆ ನಿನಗೆ ಸ್ಥಿರತೆ ಇರುವುದಿಲ್ಲ. ವಿಶ್ವಾಸದಲ್ಲಿ ಸ್ಥಿರವಾಗಲು ಆತನಿಗೆ ಕರೆ ಕೊಡ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಕೊರೋಜಿನ್ ಮತ್ತು ಬೆತ್ಸಾಯಿದ ಪಟ್ಟಣಗಳಿಗೆ ಧಿಕ್ಕಾರ ಹಾಕ್ತಾರೆ ಮತ್ತು ಕಪೆರ್ನೌಮ್ ಪಟ್ಟಣಕ್ಕೂ ಧಿಕ್ಕಾರ ಹಾಕ್ತಾರೆ. ಅಲ್ಲಿ ನಾವು ನೋಡ್ತೇವೆ, ಕೊರೋಜಿನ್ ಮತ್ತು ಬೆತ್ಸಾಯಿದ ಆ ಪಟ್ಟಣಗಳಲ್ಲಿ ಯೇಸು ಸ್ವಾಮಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದರು. ಅನೇಕ ರೀತಿಯಲ್ಲಿ ಅವರಿಗೆ ಈ ಲೋಕದ ಲೌಕಿಕ ದೈಹಿಕ ಆಶೀರ್ವಾದಗಳನ್ನು ಯೇಸು ಸ್ವಾಮಿ ಕೊಟ್ಟರು. ಆದರೆ ಆ ಜನರು ಯೇಸುವಲ್ಲಿ ವಿಶ್ವಾಸ ಇಡಲಿಲ್ಲ. ಅವರು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಲಿಲ್ಲ. ನಮಗೆ ಕೊಟ್ಟ ರಕ್ಷಣೆಯೇ ಒಂದು ದೊಡ್ಡ ಅದ್ಭುತವಾಗಿದೆ ಪ್ರಿಯರೇ. ಆದರೆ ಇವತ್ತು ನಾವು ಅದ್ಭುತಗಳ ಹಿಂದೆ ಓಡ್ತಾ ಇದ್ದೇವೆ. ಇಂದು ಜನರು ನಾವು ನೋಡ್ತೇವೆ, ಅನೇಕರು 95% ಹೇಳ್ಬೋದು, ಅದಕ್ಕಿಂತ ಜಾಸ್ತಿನೂ ಇರ್ಬೋದು, ಜನ ಮಿರಾಕಲ್ ಹಿಂದೆ ಓಡ್ತಾರೆ. ಆದರೆ ನಾವು ತಿಳಿಬೇಕು, ಮಿರಾಕಲ್ ಅಳಿದು ಹೋಗುತ್ತೆ, ಅದು ನಮಗೆ ನಿತ್ಯ ಜೀವ ಕೊಡಲ್ಲ. ಯಾವ ರೀತಿಯಲ್ಲಿ ದೇವರು ಎಲ್ಲವನ್ನು ತಮ್ಮ ವಾಕ್ಯದಿಂದ ಉಂಟು ಮಾಡಿದ್ರು, ವಾಕ್ಯ ಮೊದಲಿತ್ತು. ಇವತ್ತು ನಮ್ಮ ಜೀವನದಲ್ಲಿ ವಾಕ್ಯ ಇರಬೇಕು. ವಾಕ್ಯವಾದ ಪ್ರಭು ಯೇಸು ಕ್ರಿಸ್ತರಿಗೆ ಶುಭ ಸಂದೇಶಕ್ಕೆ ನಾವು ಮೊದಲ ಆದ್ಯತೆ ಕೊಡಬೇಕು. ಶುಭ ಸಂದೇಶ ನಮ್ಮಲ್ಲಿ ಮಾನಸಾಂತರ ಉಂಟು ಮಾಡುತ್ತೆ, ನಮ್ಮಲ್ಲಿ ವಿಶ್ವಾಸ ತರುತ್ತೆ. ಈ ವಿಶ್ವಾಸ ಕೊನೆಯ ತನಕ ನಮ್ಮನ್ನು ದೃಢವಾಗಿ ನಿಲ್ಲಿಸುತ್ತೆ, ದೃಢವಾಗಿ ಕ್ರೈಸ್ತಿಯ ಜೀವಿತದಲ್ಲಿ ನಮ್ಮನ್ನು ನಡೆಸುತ್ತೆ. ಪಾಪಿ ಮನುಷ್ಯನನ್ನು ನೀತೀಕರಿಸಲು ಶಕ್ತವಾದ ಆ ಶಕ್ತಿ ಶುಭ ಸಂದೇಶಕ್ಕಿದೆ. ಅದೇ ದೊಡ್ಡ ಶ್ರೇಷ್ಠ ವರವಾಗಿದೆ, ಕೃಪೆಯಾಗಿದೆ. ಈ ಕೃಪೆಯ ಶುಭ ಸಂದೇಶ ಇವತ್ತು ಮಾನವನನ್ನು ಏನು ಮಾಡುತ್ತೆ? ಟ್ರಾನ್ಸ್ಫಾರ್ಮ್ ಮಾಡುತ್ತೆ, ರೂಪಾಂತರಗೊಳಿಸುತ್ತೆ. ಇದಕ್ಕಿಂತ ದೊಡ್ಡ ಶ್ರೇಷ್ಠ ಅದ್ಭುತ ಬೇರೆ ಯಾವುದೂ ಇಲ್ಲ. ಅಂಥ ಶಕ್ತಿ ವಾಕ್ಯಕ್ಕಿದೆ. ನಾವೆಲ್ಲರೂ ನಮ್ಮ ಜೀವಿತದಲ್ಲಿ ಮಿರಾಕಲ್ಸ್ ನೋಡಿದ್ದೇವೆ, ಅನುಭವಿಸಿದ್ದೇವೆ. ಆದರೆ ನಾವು ಮಿರಾಕಲ್ಸ್ ಹಿಂದೆನೇ ಹೋಗೋದಲ್ಲ, ಮಿರಾಕಲ್ಸಲ್ಲೇ ನಿಂತುಕೊಳ್ಳೋದಲ್ಲ ಪ್ರಿಯರೇ. ಮಿರಾಕಲ್ಸ್ ನಮಗೆ ನಿತ್ಯ ಜೀವ ಕೊಡಲ್ಲ. ಯೇಸುವನ್ನು ನಾವು ಅವಲಂಬಿಸಬೇಕು. ನಮ್ಮ ಜೀವನ ಒಂದು ವೇಳೆ ಮಿರಾಕಲ್ ಹಿಂದೆ ಹೋಗೋದಾದರೆ ಅದು ನಿರ್ಭಾಗ್ಯದ ಜೀವನವಾಗಿದೆ. ಯೇಸು ಸ್ವಾಮಿ ಹೇಳಿದರು, ಫಾಲೋ ಮೀ. ನಾವು ಯೇಸುವಿನ ಹಿಂದೆ ಹೋಗಬೇಕು. ಯೇಸುವಿನ ವಾಕ್ಯವನ್ನು ನಾವು ಆಲಿಸಿ ಧ್ಯಾನಿಸಿ ಆ ವಾಕ್ಯದಲ್ಲಿರುವ ಜೀವವನ್ನು ಪಡೀಬೇಕು. ಆಗ ಮಿರಾಕಲ್ ನಮ್ಮ ಒಳಗಾಗುತ್ತೆ. ದಿನೇ ದಿನೇ ವಿಶ್ವಾಸದಿಂದ ವಿಶ್ವಾಸಕ್ಕೆ, ಕೃಪೆಯಿಂದ ಕೃಪೆಗೆ ಅದನ್ನು ನಮ್ಮನ್ನು ಅಭಿವೃದ್ಧಿಗೊಳಿಸುತ್ತೆ. ನಾವು ಕ್ರಿಸ್ತನ ಅನುರೂಪಿ ಆಗ್ತೇವೆ. ಕ್ರಿಸ್ತನಿಗಾಗಿ ಪ್ರೇಷಿತರಂತೆ, ಶಿಷ್ಯರಂತೆ ನಾವು ಈ ಲೋಕ ಸುಖಗಳನ್ನು ತೊರೆದು ನಮ್ಮ ಕಂಫರ್ಟನ್ನು ತ್ಯಜಿಸಿ ಬಾಳಲು, ಕಷ್ಟ ನಷ್ಟ ಕ್ರಿಸ್ತನಿಗಾಗಿ ಅನುಭವಿಸಲು ಅವರಂತೆ ನಾವು ಮುಂದಾಗ್ತೇವೆ. ನಮ್ಮಲ್ಲಿರುವುದನ್ನು ಹಂಚಲು ನಾವು ಮುಂದೆ ಹೋಗ್ತೇವೆ. ಯಾಕಂತೇಳಿದರೆ ಅಳಿಯದೆ ಉಳಿಯುವ ಸ್ವರ್ಗದ ನಿಧಿ ಕ್ರಿಸ್ತ ಯೇಸು ಆಗಿದ್ದಾರೆ, ಅವರ ವಾಕ್ಯವಾಗಿದೆ. ಇದನ್ನು ಸಂಪಾದಿಸಲು, ಶೇಖರಿಸಿಡಲು ನಾವು ಮುಂದಾಗ್ತೇವೆ. ಇದೇ ದೊಡ್ಡ ಅದ್ಭುತ ನಮ್ಮಲ್ಲಿ ನಡೀಬೇಕು. ವಾಕ್ಯಕ್ಕಾಗಿ, ಕ್ರಿಸ್ತನಿಗಾಗಿ ದಾಹ ಉಂಟಾಗಬೇಕು, ಅವರಿಗಾಗಿ ಜೀವಿಸಬೇಕು. ಆಮೇನ್. ಪ್ರೈಸ್ ದ ಲಾರ್ಡ್.